ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸುಖಿ ಭವ ಕನ್ನಡ ವಿಲಾಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿಂದ ನನ್ನ ದಿನನಿತ್ಯದ ಡೈಲಿ ಲಾಗ್ನ ಪ್ರಾರಂಭ ಮಾಡ್ತಿದ್ದೀನಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನನಗೆ ಗೊತ್ತಿರೋವಂಥ ಪುಟ್ಟ ರೆಸಿಪಿಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ, ಮತ್ತು ನನಗೆ ಗೊತ್ತಿರೋವಂಥ ಹೆಲ್ತ್ ಟಿಪ್ಸ್ನ ನಾನು ಶೇರ್ ಮಾಡ್ತೀನಿ. ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಸೌಂದರ್ಯಕ್ಕೆ ಸಂಬಂಧಪಟ್ಟಂಥದ್ದು, ಆಮೇಲೆ ನನಗೆ ಗೊತ್ತಿರೋವಂಥ ಮನೆಯಲ್ಲಿ ನಡೆಯುವಂಥ ಚಿಕ್ಕ ಪುಟ್ಟ ವಿಚಾರಗಳಿರ್ಬೋದು, ಮಾಹಿತಿಗಳಿರ್ಬೋದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಮೇಲೆ ಶಾಪಿಂಗ್ ಮಾಲ್ಗಳನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆಮೇಲೆ ನನಗೆ ಗೊತ್ತಿರೋಂಥ ಒಳ್ಳೊಳ್ಳೆ ರೆಸಿಪಿಗಳು ಮಾಡುವಂಥ ಒಳ್ಳೊಳ್ಳೆ ರೆಸ್ಟೋರೆಂಟು ಮತ್ತು ಹೋಟೆಲ್ಸ್ಗಳನ್ನೆಲ್ಲನೂ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ನಾನು ಹೋಗುವಂಥ ಟ್ರಾವ್ಲಿಂಗ್ ಜಾಗಗಳು, ದೇವಸ್ಥಾನಗಳಾಗಿರ್ಬೋದು, ಅಥವಾ ಒಳ್ಳೊಳ್ಳೆ ಪ್ಲೇಸ್ಗಳಾಗಿರ್ಬೋದು, ಪ್ರವಾಸಿ ತಾಣಗಳಾಗಿರ್ಬೋದು, ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದದ್ದು ವಿಷಯನ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ನೋಡಿ, ನಾನು ಚಾನಲ್ನ ಮಾಡೋದಕ್ಕೆ ಪ್ರೇರಣೆ ಬಂದು ನನಗೆ ನನ್ನ ಗುರುರಾಯರು. ಯಾಕಂದರೆ ನಾನು ಯಾವುದೇ ಒಂದು ಜೀವನದಲ್ಲಿ ಯಾವುದೇ ಒಂದು ಕೆಲಸನ ನಾನು ಮಾಡಬೇಕು ಅಂದರೆ ಪ್ರತಿಯೊಂದು ಕೆಲಸನ ನಾನು ಮಾಡಬಾರ್ದ ಅಂತ ನಾನು ಪ್ರತಿಯೊಂದನ್ನು ನನ್ನ ಗುರುರಾಯರ ಅಪ್ಪಣೆ ಕೇಳಿನೇ ನಾನು ಮಾಡೋದು. ಅಂಥದ್ರಲ್ಲಿ ನಾನು ಈ ಡೈಲಿ ವಿಲಾಗ್ ಮಾಡಬೇಕು ಅಂತ ನಾನು ಗುರುರಾಯರ ಹತ್ರ ಅಪ್ಪಣೆ ಕೇಳಿದಾಗ ರಾಯರೇ ನನಗೆ ಇದನ್ನು ಮಾಡಿ ಅಂತ ಹೇಳಿ ನನಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೋಸ್ಕರ ನಾನು ಪ್ರಾರಂಭ ಮಾಡ್ತಿದ್ದೀನಿ. ಯಾಕಂದರೆ ನಾನು ಯಾವುದೇ ಒಂದು ಕೆಲಸನೂ ನನ್ನ ರಾಯರ ಅಪ್ಪಣೆ ಇಲ್ಲದೆ ಖಂಡಿತವಾಗ್ಲೂ ಮಾಡೋದಿಲ್ಲ. ಯಾಕಂದರೆ ನನ್ನ ರಾಯರು ಮನಸ್ಪೂರ್ವಕವಾಗಿ ಮಾಡಿ ಅಂತ ಹೇಳಿದ್ರೆ ಮಾತ್ರ ನಾನು ಮಾಡೋದು. ಅದಕ್ಕೋಸ್ಕರ ನನ್ನ ರಾಯರು ಖುಷಿಯಾಗಿ ಮಾಡಿ ಅಂತ ಹೇಳೋದಕ್ಕೆ ನಾನು ಖುಷಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಮಾಡೋ ಕೆಲಸ ಯಾವಾಗ್ಲೂ ದೇವರು ಮೆಚ್ಚೋ ಅಂಥದ್ದಿರಬೇಕು. ನಾವು ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂದರೆ ದೇವರ ಒಪ್ಪಿಗೆ ತಗೊಂಡು ಮಾಡಿದಾಗ ಅದು ನನಗೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ನೀವು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದರೆ ನಿಮ್ಮ ಇಷ್ಟ ದೇವರು, ಕುಲ ದೇವರು, ಅಥವಾ ನಿಮ್ಮ ಗ್ರಾಮ ದೇವರು, ನಿಮಗೆ ಯಾವುದು ದೇವರು ಇಷ್ಟನೋ ಆ ದೇವರನ್ನ ನೀವು ಪ್ರಾರ್ಥನೆ ಮಾಡಿ ಯಾವುದೇ ಒಂದು ಕೆಲಸನ ಪ್ರಾರಂಭ ಮಾಡಿದಾಗ ಅದು ನಮಗೆ ಮನಸ್ಸಿಗೆ ಸಂತೋಷ ಕೊಡುತ್ತೆ ಅನ್ನೋದು ನನ್ನ ಮನಸ್ಸಿನ ಭಾವನೆ. ಸ್ನೇಹಿತರೆ, ನೋಡಿ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂತ ಅಂದರೆ ನೋಡಿ, ವಿಶೇಷವಾಗಿ ನೀವು ಮನೆಗಳಲ್ಲೆಲ್ಲನೂ ಪಾಯಸ ಅನ್ನೋದನ್ನ ಖಂಡಿತವಾಗ್ಲೂ ಮಾಡ್ತಾ ಇರ್ತೀರ. ಆದರೆ ನಾನಿವತ್ತು ನಿಮಗೆ ಕದಳಿ ರಸದ ಪಾಯಸನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಇದು ಕದಳಿ ರಸ ಪಾಯಸ ಅಂತ ಅಂದರೆ ನೋಡಿ, ಈ ಬಾಳೆಹಣ್ಣು ಮತ್ತು ಹಾಲಿನಿಂದ ಮಾಡುವಂಥದ್ದನ್ನ ನಾನು ನಿಮಗೆ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಏನಕ್ಕೆ ಇದನ್ನು ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಸ್ನೇಹಿತರೆ, ಇನ್ನೇನು 10ನೇ ತಾರೀಕು ಬಂದು ಅಕ್ಷಯ ತೃತೀಯ ಇರೋದ್ರಿಂದ ಅಲ್ಲಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದಂಥದ್ದು ಪಾಯಸಗಳು. ಅಂಥ ಪಾಯಸದಲ್ಲಿ ವಿಶೇಷವಾಗಿ ಅಮ್ಮನವರು ತುಂಬ ಇಷ್ಟಪಡುವಂಥ ಪಾಯಸ ಅಂತಂದರೆ ಬಾಳೆಹಣ್ಣು ಮತ್ತು ಹಾಲಿನಿಂದ ಮಾಡಿದಂಥ ಕದಳಿ ರಸದ ಪಾಯಸ. ಅಂದರೆ ಗಣೇಶನಿಗೂ ಮತ್ತು ಮಹಾಲಕ್ಷ್ಮಿಗೂ ತುಂಬಾ ಇಷ್ಟ. ಯಾಕೆ ಇಷ್ಟ ಅಂತ ಅಂದರೆ ಅವ್ರಿಗೆ ಯಾವಾಗಲೂ ಅಷ್ಟೇನೆ ಸಿರಿ ಸಂಪತ್ತು ಎಲ್ಲ ಕೊಡಬೇಕು ಅಂದರೆ ಗಣೇಶ ಬಂದು ತಿಂಡಿ ಪ್ರಿಯ ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ ಗಣೇಶನಿಗೆ ಸಿಹಿ ತಿಂಡಿಗಳಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಯಾವಾಗಲೂ ಗಣೇಶ ಜೊತೆಲಿರೋದ್ರಿಂದ ಮಹಾಲಕ್ಷ್ಮಿಗೆ ಮತ್ತು ಗಣೇಶನಿಗೆ ತುಂಬ ಪ್ರಿಯವಾದದ್ದು ಈ ಪಾಯಸ ಆಗಿರೋದ್ರಿಂದ ನಾನು ಆ ಪಾಯಸನ ನಿಮಗೆ ಅಕ್ಷಯ ತೃತೀಯ ದಿನ ನೀವು ಮಾಡಿ ಖಂಡಿತವಾಗ್ಲೂ ಮಹಾಲಕ್ಷ್ಮಿಗೆ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತೀನಿ. ಈ ಪಾಯಸದಿಂದ ಒಂದು ನಿಮಗೆ ವಿಶೇಷವಾದದ್ದು ಒಂದು ಕತೆ ಇದೆ, ಅದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ ನೋಡಿ ಸ್ನೇಹಿತರೆ, ಒಂದು ಮನೆಯಲ್ಲಿ ಒಂದು ಬ್ರಾಹ್ಮಣ ಮತ್ತು ಬ್ರಾಹ್ಮಣನ ಹೆಂಡತಿ ಇರ್ತಾರೆ. ಅವರು ಏನು ಮಾಡ್ತಾ ಇರ್ತಾರೆ ಅಂದರೆ ಪ್ರತಿದಿನನೂ ಮಹಾಲಕ್ಷ್ಮಿಗೆ ಮತ್ತು ಗಣೇಶನಿಗೆ ವಿಶೇಷವಾಗಿ ಪ್ರತಿದಿನನೂ ನೈವೇದ್ಯ ಇಡ್ತಾ ಇರ್ತಾರೆ. ಅಂದರೆ ಪ್ರತಿದಿನ ಮಹಾಲಕ್ಷ್ಮಿನ ಮತ್ತು ಗಣೇಶನ ಪೂಜೆ ಮಾಡಿ ಪ್ರತಿಯೊಂದು ದಿನವೂ ಮರೆಯದಲ್ಲೇನೆ ಅವರು ಅಮ್ಮನವ್ರಿಗೋಸ್ಕರ ದಿನ ತಮ್ಮ ಮನೇಲಿ ಏನೇನು ಪ್ರಸಾದ ಮಾಡ್ತಾ ಇರ್ತಾರೋ ಅದನ್ನು ನೈವೇದ್ಯವಾಗಿ ಪ್ರತಿದಿನ ಇಡ್ತಾ ಇರ್ತಾರೆ. ಇದೇ ರೀತಿ ಇಡ್ತಾ ಇರೋಂಥ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತೆ ಅಂತ ಅಂದರೆ
ಗಂಡ ಮತ್ತು ಹೆಂಡತಿ ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾನು ಮಾಡಲ್ಲ, ನೀವೇ ಇವತ್ತು ಅಮ್ಮನವರಿಗೆ ಪ್ರಸಾದನ ನೈವೇದ್ಯನ ಇಡಿ ಅಂತ ಹೇಳಿ ಅವರು ಹೆಂಡತಿ ಗಂಡಂಗೆ ಹೇಳ್ತಾ ಹೋಗ್ತಾರೆ. ಗಂಡ ಇಲ್ಲ ನೀನು ಮಾಡು ಅಂತ ಹೇಳಿ ಅವರು ಅವ್ರ ಹತ್ರ ಹೇಳ್ತಾ ಹೋಗ್ತಾರೆ. ಇವರಿಬ್ಬರು ದಿನ ಜಗಳ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಥರ ಜಗಳ ಮಾಡಿಕೊಂಡು ಇವತ್ತಿನ ದಿನ ಅಮ್ಮನವ್ರಿಗೆ ಯಾವುದೇ ರೀತಿ ನೈವೇದ್ಯನ ಇಟ್ಟಿರೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಗಣೇಶ ಮತ್ತು ಮಹಾಲಕ್ಷ್ಮಿ ದೇವಿಗೆ ಬೇಜಾರಾಗುತ್ತೆ. ಏನಪ್ಪ ಪ್ರತಿದಿನ ಇಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು, ಆದರೆ ಇವತ್ತು ನನಗೆ ಏನನ್ನು ಮಾಡಲಿಲ್ವಲ್ಲ ಅಂತೇಳಿ ಅವ್ರಿಗೆ ಬೇಜಾರಾಗುತ್ತೆ. ಬೇಜಾರಾದಾಗ ಏನು ಮಾಡ್ತಾರೆ ಅಂತಂದರೆ ಅವರು ಪಕ್ಕದ ಮನೆಗೆ ಹೋಗ್ತಾರೆ. ನಾನು ಈ ಮನೇಲಿ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಣೇಶ ದೇವರು ಮತ್ತು ಮಹಾಲಕ್ಷ್ಮಿನ ಕರ್ಕೊಂಡು ಆಚೆ ಹೋಗ್ತಾರೆ. ಆಗ ಏನಾಗುತ್ತೆ ಅಂತಂದರೆ ಅಲ್ಲಿ ಹೋದಾಗ ಅಲ್ಲೂ ಸಹ ಒಂದು ಮನೆಗೆ ಹೋಗ್ತಾರೆ. ಅಲ್ಲೇ ಹೋಗಬೇಕು ಅಂದಾಗಲೂ ಆ ಮನೆಯಲ್ಲೂ ಜಗಳ, ಮನಸ್ತಾಪ, ಮನೆ ಕ್ಲೀನ್ ಮಾಡಿರಲ್ಲ, ಪಾತ್ರೆ ತೊಳೆದಿರಲ್ಲ, ಕಸ ಗುಡಿಸಿರಲ್ಲ, ಏನೂ ಮಾಡಿರಲ್ಲ, ಮನೆ ಶುದ್ಧಿ ಆಗಿರೋದಿಲ್ಲ. ಆಗ ಅಲ್ಲಿ ಮನೆ ಒಳಗಡೆಗೆ ಹೋಗೋದಕ್ಕೆ ತಾಯಿ ಅನುಗ್ರಹ ಇಷ್ಟಪಡೋದಿಲ್ಲ, ಗಣೇಶನು ಇಷ್ಟಪಡೋದಿಲ್ಲ. ಆಮೇಲೆ ಇನ್ನೊಂದು ಮನೆಗೆ ಹೋಗ್ತಾರೆ. ಅಲ್ಲೂ ಅಷ್ಟೇ ಜಗಳ ಆಡ್ತಾ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ, ಆಮೇಲೆ ಒದ್ದಾಡ್ತಾ ಇರ್ತಾರೆ. ಎಲ್ಲ ಅವರವ್ರ ಮನಸ್ತಾಪದಿಂದ ಅವರೊಂದು ದಿಕ್ಕು ಇವರೊಂದು ದಿಕ್ಕಲ್ಲಿ ಕೂತಿರ್ತಾರೆ. ಇದೇ ರೀತಿ ಸುಮಾರು ಮನೆಗೆಲ್ಲ ಹೋದಾಗ ಎಲ್ಲಿ ಹೋದ್ರೂ ಅಲ್ಲಿ ಅವ್ರಿಗೆ ಯಾವುದೇ ರೀತಿ ನೈವೇದ್ಯನ ಇಟ್ಟು ಪೂಜೆ ಮಾಡೋ ಅಂಥದ್ದು ಯಾವುದೂ ಇರಲ್ಲ. ಆಗ ಗಣೇಶನಿಗೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನಾವು ಯಾರ ಮನೆಗೆ ಹೋದ್ರೂ ಅಷ್ಟೇ ಆ ಮನೇಲಿ ಅದಿರಲ್ಲ ಇದಿರಲ್ಲ, ಒಬ್ರ ಮನೆ ಕ್ಲೀನಾಗಿರಲ್ಲ, ಒಬ್ರ ಮನೇಲಿ ಪಾತ್ರೆ ತೊಳೆದಿರಲ್ಲ, ಒಬ್ರ ಮನೇಲಿ ಕಸ ಗುಡಿಸಿರಲ್ಲ, ಒಬ್ಬರು ಸ್ನಾನ ಮಾಡಿರಲ್ಲ, ಒಬ್ರು ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇರಲ್ಲ, ಅಣ್ಣ ತಮ್ಮಂದರು ಕಿತ್ತಾಡ್ತಾ ಇರ್ತಾರೆ, ಅಕ್ಕ ತಂಗಿದಿರು ಕಿತ್ತಾಡ್ತಾ ಇರ್ತಾರೆ, ಮತ್ತು ಸ್ನೇಹಿತರು ಕಿತ್ತಾಡ್ತಿರ್ತಾರೆ. ಇಂಥವ್ರ ಮನೆಗೆಲ್ಲ ನಾನು ಹೆಂಗೆ ಹೋಗೋದು ಅಂತ ಹೇಳಿ ಮಹಾಲಕ್ಷ್ಮಿ ತಾಯಿ ತುಂಬ ನೊಂದ್ಕೊಂಡು ಅವ್ರಿಗೆ ಬೇಜಾರಾಗುತ್ತೆ. ಯಾಕಂದರೆ ಅವರು ಕೊಳಕ ಕೈಗಳಿಂದನೇ ಊಟ ಮಾಡ್ತಾ ಇರ್ತಾರೆ. ಕೆಲವೊಂದು ಮನೆಗಳಲ್ಲಿ ಅಡುಗೆನ ಮಾಡಿರ್ತಾರೆ. ಅಡುಗೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ತಾ ಇರ್ತಾರೆ, ಊಟ ಮಾಡೋ ಅಂಥ ಇವಾಗ ಕೈ ಇರುತ್ತಲ್ಲ ಅದರಲ್ಲಿ ಎಂಡ್ಲು ಕೈಗಳಲ್ಲೇ ಎಲ್ಲ ನೈವೇದ್ಯನ ಮಾಡುವಂಥದ್ದು ಎಲ್ಲ ನೋಡಿ ಅಮ್ಮನವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಅವ್ರು ಏನಂತ ಅಂತಾರೆ, ಇಲ್ಲಪ್ಪ ಗಣೇಶ, ನಾವು ಇದೇ ರೀತಿ ಇದ್ದರೆ ಖಂಡಿತವಾಗ್ಲೂ ಆಗೋದಿಲ್ಲ. ನಮಗೆ ಅಂತ ಅವತ್ತಿಂದ ನಮ್ಮ ಕಷ್ಟ ಸುಖದ ಜೊತೆ ಮೊದಲಿನಿಂದಲೂ ನಮ್ಮನ್ನು ಪೂಜಿಸ್ಕೊಂಡು ಬರ್ತಾ ಇದ್ದಂತಹ ಬ್ರಾಹ್ಮಣ ದಂಪತಿಗಳಿದ್ದಾರಲ್ಲ, ನಾವು ಅವ್ರ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ಗಣೇಶ ಮತ್ತು ಮಹಾಲಕ್ಷ್ಮಿ ದೇವಿ ಬ್ರಾಹ್ಮಣರ ಮನೆಗೆ ಮತ್ತೆ ಬರ್ತಾರೆ. ಯಾಕಂದರೆ ಬ್ರಾಹ್ಮಣರು ಪ್ರತಿದಿನನೂ ತಪ್ಪದಲ್ಲೇನೆ ಅವ್ರಿಗೆ ಮಡಿಯಿಂದ ಪೂಜೆ ಪುನಸ್ಕಾರ ಮಾಡಿ ಒಂದು ದಿನನೂ ನೈವೇದ್ಯ ಇಲ್ದಲೇನೆ ಅವರು ಊಟ ತಿಂಡಿ ಮಾಡ್ತಾ ಇರಲ್ಲ. ಪ್ರತಿಯೊಂದು ದಿನನೂ ಪೂಜೆ ಪುನಸ್ಕಾರ ಮಾಡಿ ನೈವೇದ್ಯನ ತಾಯಿ ಮಹಾಲಕ್ಷ್ಮಿಗೆ ಮತ್ತು ಗಣೇಶನಿಗೆ ನೈವೇದ್ಯವಾಗಿ ಇಡ್ತಾ ಇರ್ತಾರೆ. ಇದನ್ನು ತಿಳ್ಕೊಂಡಿದ್ದಂಥ ಮಹಾಲಕ್ಷ್ಮಿ ಕೋಪ ಮಾಡಿಕೊಂಡು ಹೋಗಿರ್ತಾರೆ. ಆವಾಗ ಏನು ಮಾಡ್ತಾರೆ, ಆ ಬ್ರಾಹ್ಮಣ ಮತ್ತು ಬ್ರಾಹ್ಮಣನ ಹೆಂಡತಿ ಮಹಾಲಕ್ಷ್ಮಿ ಬರೋವಂಥ ಸಮಯದಲ್ಲಿ ಬಾಗಿಲನ್ನ ಮುಚ್ಚಿಬಿಟ್ಟಿರ್ತಾರೆ. ಬಾಗಿಲನ್ನ ಮುಚ್ಚಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಾಯಿ ಮಹಾಲಕ್ಷ್ಮಿ ಮತ್ತು ಗಣೇಶ ಬಂದು ಡೋರನ್ನು ಬಡಿತಾರೆ, ಬಾಗಿಲನ್ನ ಬಡಿತಾರೆ. ನಾನು ಬಂದಿದ್ದೀನಿ, ಬಾಗಿಲು ತೆಗಿ ಅಂತ. ಆಗ ಕೇಳ್ತಾರೆ ಬ್ರಾಹ್ಮಣನ ಹೆಂಡತಿ, ಯಾರು ನೀನು, ಯಾಕೆ ನೀನು ನಮ್ಮ ಮನೆಯ ಬಾಗಿಲನ್ನ ತಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ನಾನು ಮಹಾಲಕ್ಷ್ಮಿ, ನಿಮ್ಮ ಮನೆಯಲ್ಲಿ ನಿನ್ನ ಕಷ್ಟದ ದಿನಗಳ ಜೊತೆ ಇದ್ದು ಸಿರಿ ಸಂಪತ್ತು ಎಲ್ಲ ಕೊಟ್ಟಿರುವಂಥ ಮಹಾಲಕ್ಷ್ಮಿ ಮತ್ತು ಗಣೇಶ ಅಂತ ಇವರು ಹೇಳ್ತಾರೆ. ಆಗ ಮತ್ತೆ ನೀವು ನಮ್ಮ ಮನೆಯಲ್ಲಿ ಇರೋಂಥದ್ದು ಬಿಟ್ಟು ನೀವು ಮತ್ತೆ ಎಲ್ಲಿಗೆ ಹೋಗಿದ್ರಿ, ಇವತ್ತು ನಮ್ಮ ಮನೆಯನ್ನು ನೀವು ಬಿಟ್ಟು ಎಲ್ಲೋಗಿದ್ರಿ ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ನೀವು ನಿನ್ನ ಗಂಡ ಬೆಳಗ್ಗೆ ಎದ್ದು ನನಗೆ ನೈವೇದ್ಯ ಮಾಡೋದಕ್ಕೆ ಜಗಳ ಮಾಡಿಕೊಂಡು ನೀವು ಕೋಪ ಮಾಡ್ಕೊಂಡಿದ್ದದ್ದು ಕಂಡು ನಮಗೆ ಬೇಜಾರಾಗಿ ನಾವು ಬೇರೆಯವ್ರ ಮನೆಗೆ ಹೋಗಬೇಕು ಅಂತ ಹೇಳಿ ಹೋಗಿದ್ದು, ಅದಕ್ಕೆ ನಾವು ಹೋಗಿದ್ದು ಅಂತ ಹೇಳ್ತಾರೆ. ಆಗ ಈ ಬ್ರಾಹ್ಮಣನ ಹೆಂಡತಿಗೆ ತುಂಬ ಕೋಪ ಬರುತ್ತೆ. ಇಲ್ಲ, ನೀವು ನಮ್ಮ ಮನೆಗೆ ಬರಬೇಡಿ, ಯಾಕಂದರೆ ನಾನು ಬಾಗಿಲು ಹಾಕಿದ್ದೀನಿ, ನಾನು ನಮ್ಮ ಮನೆಗೆ ಬರಬೇಕು ಅಂತಂದರೆ ನೀವು ನನಗೆ ಒಂದು ಮಾತನ್ನು ಕೊಡಬೇಕು ಅಂತ ಹೇಳಿ ಬ್ರಾಹ್ಮಣನ ಹೆಂಡತಿ ಕೇಳ್ತಾಳೆ. ಆಗ ಮಹಾಲಕ್ಷ್ಮಿ ಕೇಳ್ತಾರೆ, ಏನು ಬೇಕು ನಿನಗೆ, ನಿಮ್ಮ ಮನೆಯಲ್ಲೇ ನಾನು ಇರಬೇಕು ಅಂತ ಅಂದರೆ ನಿನಗೆ ಏನು ಬೇಕು ಅಂತ ಕೇಳ್ತಾರೆ. ಆಗ ಬ್ರಾಹ್ಮಣನ ಹೆಂಡತಿ ಕೇಳ್ತಾರೆ, ನೋಡಿ ನಾನು ಏನು ಕೇಳೋದಿಲ್ಲ, ನಮ್ಮ ವಂಶ ಪಾರಂಪರ್ಯವಾಗಿ ಎಷ್ಟು
ತಲೆಮಾರುಗಳಿದೆಯೋ ಅಷ್ಟು ತಲೆಮಾರುಗಳು ಕೂತು ಊಟ ಮಾಡಿದ್ರು ಖಾಲಿ ಆಗದಿರೋ ಅಂಥದ್ದು ಐಶ್ವರ್ಯ, ಸಿರಿ ಸಂಪತ್ತು ಎಲ್ಲನೂ ನೀವು ಕೊಡಬೇಕು. ಆಗ ಕೊಟ್ಟಾಗ ಮಾತ್ರನೇ ನಾನು ನಿಮಗೆ ಬಾಗಿಲು ತೆಗಿತೀನಿ ಅಂತ ಹೇಳ್ತಾರೆ. ನಾನು ನೈವೇದ್ಯ ಮಾಡಲಿ ಮಾಡ್ದಲೇ ಇರಲಿ ಅಂತ ಹೇಳಿರ್ತಾರೆ. ಯಾಕೆ ಅಂದರೆ ಆ ಬಡ ಬ್ರಾಹ್ಮಣನ ಹೆಂಡತಿ ಮತ್ತು ಗಂಡ ಇಬ್ಬರು ಮಾಡ್ತಾ ಇದ್ದಿದ್ದಂಥ ಕದಳಿ ರಸದ ಪಾಯಸ ಅಂದರೆ ಅಮ್ಮನವ್ರಿಗೆ ತುಂಬ ಇಷ್ಟ. ಅದರಲ್ಲೂ ಮುಖ್ಯವಾಗಿ ಗಣೇಶನಿಗೆ ತುಂಬಾ ಇಷ್ಟ. ಆಗಿರುವಾಗ ಅವರು ಮಾತನ್ನ ಕೇಳ್ತಾರೆ. ಏನಂತ ಅಂದರೆ, ನೀವು ನನಗೆ ಭಾಷೆ ಕೊಟ್ಟರೆ ಮಾತ್ರನೇ ನಾನು ನಿಮಗೆ ಬಾಗಿಲನ್ನ ತೆಗೆದು ನಮ್ಮ ಮನೆಗೆ ಕರೆಯೋದು ಅಂತ ಹೇಳಿರ್ತಾರಲ್ವ. ಆಗ ಏನು ಮಾಡ್ತಾರೆ, ಆಯಿತು ನೀನು ಕೇಳಿದ್ದೆಲ್ಲ ನಾನು ಕೊಡ್ತೀನಿ, ನನಗೆ ನೀನು ಪ್ರತಿದಿನ ನೀನು ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ಸಮಯದಲ್ಲಿ ನೀನು ಕದಳಿ ರಸದಿಂದ ಮಾಡಿರೋ ಅಂಥ ಪಾಯಸನ ನೀನು ಪ್ರತಿದಿನ ನಾನು ಹೇಳಿದಂಥ ಸಮಯಗಳಲ್ಲಿ ನೀನು ಮಾಡಿಡೋದ್ರಿಂದ ನೀನು ಕೇಳಿದಂಥ ಸಿರಿ ಸಂಪತ್ತು, ಸೌಭಾಗ್ಯ, ಐಶ್ವರ್ಯ ಎಲ್ಲನೂ ನಾನು ನಿನಗೆ ಕೊಡ್ತೀನಿ ಅಂತ ಮಹಾಲಕ್ಷ್ಮಿ ತಾಯಿ ಅವ್ರಿಗೆ ಭಾಷೆ ಕೊಡ್ತಾರೆ. ಅದಕ್ಕೋಸ್ಕರ ಆ ನಂತರ ಬ್ರಾಹ್ಮಣ ಮತ್ತು ಬ್ರಾಹ್ಮಣನ ಹೆಂಡತಿ ಬಾಗಿಲನ್ನ ತೆಗಿತಾರೆ. ಆ ಬಾಗಿಲನ್ನ ತೆಗೆದಾಗ ಅವ್ರಿಗೆ ಸಂತೋಷ ಆಗುತ್ತೆ, ಮಹಾಲಕ್ಷ್ಮಿಗೆ ಮತ್ತು ಗಣೇಶನಿಗೆ. ಯಾಕಂದರೆ ನಾನು ಎಷ್ಟೋ ಮನೆಗಳಲ್ಲಿ ಹೋದೆ, ಅಲ್ಲಿ ನಮ್ಗೆ ಯಾರೂ ಇಷ್ಟು ರುಚಿಯಾದ ನೈವೇದ್ಯನ ಯಾರು ಕೊಟ್ಟಿಲ್ಲ ಅಂಥೇಳಿ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಅಷ್ಟರಲ್ಲಿ ಬಡ ಬ್ರಾಹ್ಮಣನ ಹೆಂಡತಿ ಮತ್ತು ಬ್ರಾಹ್ಮಣ ಅವರಿಬ್ಬರು ಸೇರಿಬಿಟ್ಟು ಕದಳಿ ರಸದ ಪಾಯಸನ ಮಾಡಿ ಇಟ್ಟಿರ್ತಾರೆ. ಸಂಜೆಗೆ ಮಾಡಿ ಇಟ್ಟಾಗ ಗಣೇಶ ತುಂಬ ಹೊಟ್ಟೆ ತುಂಬ ಕುಡಿತಾರೆ, ಮಹಾಲಕ್ಷ್ಮಿ ತುಂಬ ಖುಷಿಯಾಗಿ ಕುಡಿತಾರೆ. ಆವಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಅವರು ಎಷ್ಟೋ ತಲೆಮಾರುಗಳು ಸಂಪಾದನೆ ಮಾಡೋಕ್ಕಾಗ್ದಿರೋ ಅಂಥ ಸಿರಿ ಸಂಪತ್ತು ಯಾವತ್ತೂ ಮಹಾಲಕ್ಷ್ಮಿ ತಾಯಿ ನಾನು ನಿಮ್ಮ ಮನೇನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಭಾಷೆ ಕೊಟ್ಟಿರ್ತಾರೆ. ಅದಕ್ಕೋಸ್ಕರನೇ ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ನಮ್ಮ ಮನೇನ ಬಿಟ್ಟು ಹೋಗಬಾರ್ದು ಅಂದರೆ ನಾವು ಯಾವಾಗಲೂ ಅಷ್ಟೇ ಶುಕ್ರವಾರ ಟೈಮ್ಗಳಲ್ಲಿ, ಮಂಗಳವಾರ ಟೈಮ್ಗಳಲ್ಲಿ, ಅಮಾವಾಸ್ಯೆ ಟೈಮ್ಗಳಲ್ಲಿ, ಹುಣ್ಣಿಮೆ ಟೈಮ್ಗಳಲ್ಲಿ, ವಿಶೇಷವಾದ ಮಾಸಗಳಲ್ಲಿ, ಮಾಘ ಮಾಸ ಇರ್ಬೋದು, ವೈಶಾಖ ಮಾಸ ಇರ್ಬೋದು, ಧನುರ್ಮಾಸ ಇರ್ಬೋದು, ಅಥವಾ ವರಮಹಾಲಕ್ಷ್ಮಿ ಪೂಜೆಗಳಿರ್ಬೋದು, ಶ್ರಾವಣ ಮಾಸ ಇರ್ಬೋದು, ಇಂಥ ಮಾಸಗಳಲ್ಲಿ ನಾವು ಮುಖ್ಯವಾಗಿ ಅಮ್ಮನವರಿಗೆ ಕದಳಿ ರಸದ ಪಾಯಸನ ನಾವು ಮಾಡಿ ಇಡೋದ್ರಿಂದ ಅಮ್ಮನವ್ರಿಗೆ ಮತ್ತು ಗಣೇಶನಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ನೋಡಿ ಸ್ನೇಹಿತರೆ, ನನಗೆ ಕತೆ ಒಂದಷ್ಟು ಮರ್ತೋಗಿದೆ. ನಾನು ಸುಮಾರು ದಿನ ಆಗಿತ್ತು ಈ ಕತೆ ಕೇಳಿ. ನನಗೆ ಎಷ್ಟು ನೆನಪಿದೆಯೋ ಅಷ್ಟನ್ನು ಹೈಲೈಟಾಗಿ ಹೇಳಿದ್ದೀನಿ. ಯಾಕಂದರೆ ಇವಾಗ ನಿಮಗೆ ಕದಳಿ ರಸದ ಮಹಿಮೆ ಏನು ಅಂತ ಅರ್ಥ ಮಾಡಿಸೋಕ್ಕೋಸ್ಕರ ಇಷ್ಟು ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಯಾಕಂದರೆ ತುಂಬ ದಿನ ಆಗಿತ್ತು. ನನಗೂ ಯಾರೋ ಒಬ್ಬರು ಆಂಟಿ ಇದು ಕಥೆನ ಹೇಳಿದರು. ಅದನ್ನು ನಾನು ನಿಮಗೆ ಹೇಳೋ ಅಷ್ಟರಲ್ಲಿ ಅದು ಸ್ವಲ್ಪ ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಆದರೆ ಒಂದೇ ಒಂದು ನಾನು ಹೇಳ್ತಿರೋ ವಿಚಾರ ಏನು ಅಂದರೆ, ನಾವು ಮಹಾಲಕ್ಷ್ಮಿ ಅನುಗ್ರಹ ಪಡಿಬೇಕು ಅಂದರೆ ಈ ಥರದ್ದು ಪಾಯಸಗಳನ್ನ ನಾವು ಮಾಡಿಟ್ಟಾಗ ಗಣೇಶ ಮತ್ತು ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಪುಟ್ಟ ಕಥೆನ ಹೇಳಿದ್ದೀನಿ. ಸ್ನೇಹಿತರೆ, ಈ ಕತೆ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸ್ಬೇಕು. ಯಾಕಂದರೆ ನೋಡಿ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿನ ನಾನು ನಿಮ್ಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಅದರಲ್ಲೂ ಇವಾಗ ವೈಶಾಖ ಮಾಸ ಸ್ಟಾರ್ಟ್ ಆಗಿದೆ. ಈ ವೈಶಾಖ ಮಾಸದಲ್ಲಿ ಮುಖ್ಯವಾಗಿ ಮಹಾಲಕ್ಷ್ಮಿ ಅನುಗ್ರಹ ಪಡಿಬೇಕು ಅಂದರೆ ಖಂಡಿತವಾಗ್ಲೂ ಯಾರ ಮನೆಯಲ್ಲಿ ನಿಜವಾಗ್ಲೂ ಬಡತನ ಇದೆ, ಯಾರಿಗೆ ನಿಜವಾಗ್ಲೂ ನಾವು ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀವಿ ಅಂತ ಬೇಜಾರಲ್ಲಿ ಇರ್ತೀರೋ, ನಮ್ಮ ಮನೇಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತ ತುಂಬ ನೊಂದ್ಕೊತಾ ಇರ್ದಿರೋ, ಯಾರ ಜೀವನದಲ್ಲಿ ನಾವು ಸೋತೋಗ್ಬಿಟ್ಟಿದ್ದೀವಿ, ನಮಗೆ ಯಾರು ಸಪೋರ್ಟ್ ಇಲ್ಲ, ಅಣ್ಣ ತಮ್ಮನ ಸಪೋರ್ಟ್ ಇಲ್ಲ, ಫ್ರೆಂಡ್ ಸಪೋರ್ಟ್ ಇಲ್ಲ, ಗಂಡನ ಸಪೋರ್ಟ್ ಇಲ್ಲ. ಯಾಕೆ ಗಂಡನ ಸಪೋರ್ಟ್ ಇಲ್ಲ ಅಂತ ಹೇಳ್ತೀನಿ ಅಂದರೆ, ಕೆಲವೊಬ್ಬರು ಮಹಿಳೆಯರು ಒಂಟಿ ಜೀವನ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರು ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡು ಆಚೆನೂ ದುಡಿತಾ ಇರ್ತಾರೆ, ಮನೇಲೂ ದುಡಿತಾ ಇರ್ತಾರೆ. ಒಳ್ಳೆ ಮಕ್ಕಳು ಇರೋದಿಲ್ಲ. ಅವರು ತಾಯಿ ದುಡ್ದು ತಂದಂಥ ದುಡ್ಡುಗಳಲ್ಲಿ ಕಿತ್ಕೊಂಡು ಕುಡಿಯೋದು, ಸಿಗರೇಟ್ ಸೇದೋದು, ಬೀದಿ ಸುತ್ತೋದು, ಈ ರೀತಿ ಜೀವನ ಮಾಡ್ತಿರೋಂಥ ಎಷ್ಟೊಂದು ಮಹಿಳೆಯರಿದ್ದಾರೆ. ಅಂಥವ್ರಿಗೆಲ್ಲ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು. ನಮ್ಮ ಮನೇಲಿ ಯಾವಾಗಲೂ ಸಿರಿ ಸಂಪತ್ತು ಖಂಡಿತವಾಗ್ಲೂ ಅನುಗ್ರಹ ಆಗಬೇಕು. ನೋಡಿ, ದುಡ್ಡು ಅಂದ್ರೇನೆ ಐಶ್ವರ್ಯ ಅಂತಂದರೆ ಮಹಾಲಕ್ಷ್ಮಿ ಅಲ್ಲ. ಯಾವಾಗಲೂ ಲಕ್ಷ್ಮಿ ಅಂದರೆ ನಾವು ಜ್ಞಾನದ ಸಂಕೇತ ಅಂದ್ಕೋಬೇಕು. ಲಕ್ಷ್ಮಿ ಅನುಗ್ರಹ ಅಂದರೆ ನಮ್ಮ ಮನೇಲಿ ಯಾವಾಗ್ಲೂ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಲಕ್ಷ್ಮಿ ಅನುಗ್ರಹ ಬೇಕು. ಆ ಲಕ್ಷ್ಮಿ ಅನುಗ್ರಹ ಬೇಕು ಅಂದರೆ ಯಾವುದೇ ರೀತಿ ವಿಘ್ನಗಳು ನಮ್ಮ ಮನೆಯಲ್ಲಿ ಇರಬಾರ್ದು ಅಂದರೆ ನಾವು
ನಾವು ಯಾವುದೇ ಒಂದು ಪೂಜೆನ ಮಾಡಬೇಕು ಅಂದರೆ ಗಣೇಶನ ಸಮೇತ ನಾವು ಮಹಾಲಕ್ಷ್ಮಿನ ನಮ್ಮ ಮನೆಗೆ ಕರೆದಾಗ ಮಾತ್ರ ನಮ್ಮ ಮನೆಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಪುಟ್ಟ ಕಥೆನ ಹೇಳಿದ್ದೀನಿ. ಅಂಥ ಮಹಿಳೆಯರಿಗೆ ಒಳ್ಳೇದಾಗಬೇಕು, ನಮ್ಮ ಮನೆಯಲ್ಲೂ ಎಲ್ಲ ಶುಭ ಕಾರ್ಯಗಳು ನೆರವೇರಬೇಕು, ಹೆಣ್ಮಕ್ಳಿಗೆ ಕಾಲಕ್ಕೆ ಮದುವೆ ಆಗಬೇಕು, ಆರೋಗ್ಯ ಹಾಯಸ್ಬೇಕು, ಅಪಮೃತ್ಯು ದೋಷಗಳು ಹೋಗಬೇಕು. ಆಮೇಲೆ ಗಂಡು ಮಕ್ಳುಗಳಿಗೆ ಎಷ್ಟೊಂದು ಜನ ನೋಡ್ತಾ ಇರ್ತೀನಿ, ತುಂಬ ಗಂಡು ಮಕ್ಳುಗಳು ಬೇಕಾದಷ್ಟು ದುಡ್ಡು, ಹಣ, ಆಸ್ತಿ ಎಲ್ಲ ಇರುತ್ತೆ, ಆದರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಅವರು ಎಷ್ಟೊಂದು ಜನ ಎರಡನೇ ಮದುವೆ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ, ಆದರೆ ಆಗೋದಕ್ಕೆ ಅವ್ರಿಗೆ ಒಳ್ಳೆ ಕಡೆ ಹೆಣ್ಣು ಸಿಗ್ತಾ ಇರಲ್ಲ. ಮತ್ತು ಅವ್ರ ವೈಯಕ್ತಿಕ ವಿಚಾರಗಳಲ್ಲಿ ಅವ್ರು ಅಂದ್ಕೊಂಡಂಥ ರೀತಿಲಿ ಎಷ್ಟೊಂದು ಮನೆಗಳಲ್ಲಿ ಅವ್ರು ಹುಡುಕ್ತಿರೋ ಅಂಥ ಹೆಣ್ಗಳು ಸಿಗ್ತಾ ಇರಲ್ಲ. ಅಥವಾ ಹೆಣ್ಮಕ್ಳಿಗೆ ಇನ್ನೊಂದು ಎರಡನೇ ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ, ಅಂಥವ್ರಿಗೆ ಒಳ್ಳೆ ಗಂಡುಗಳು ಸಿಗ್ತಾ ಇರಲ್ಲ. ಇಂಥದ್ದೆಲ್ಲ ನಮ್ಮ ಮನೆಯಲ್ಲಿ ಆಗಬೇಕು ಅಂದಾಗ, ಒಳ್ಳೆ ಕೆಲಸಗಳಾಗಬೇಕು ಅಂದಾಗ, ನಾವು ಒಳ್ಳೊಳ್ಳೆ ದಿನಗಳಲ್ಲಿ, ಒಳ್ಳೊಳ್ಳೆ ಮುಹೂರ್ತಗಳಲ್ಲಿ ಲಕ್ಷ್ಮಿ ಅನುಗ್ರಹನ ನಾವು ಪಡ್ಕೋಬೇಕು ಅಂದಾಗ ಈ ರೀತಿ ಒಂದು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ನೈವೇದ್ಯ ಕೊಟ್ಟಾಗ, ನಾವು ದೇವತೆಗಳಿಗೆ ಸಂತೋಷ ಪಡಿಸಿದಾಗ ಖಂಡಿತವಾಗ್ಲೂ ಪ್ರತಿಯೊಂದು ಮನೆಯಲ್ಲೂ, ಬಡವನ ಮನೆಯಲ್ಲೂ ದೇವರುಗಳಿರ್ತಾರೆ, ಶ್ರೀಮಂತರ ಮನೆಯಲ್ಲೂ ದೇವರುಗಳಿರ್ತಾರೆ. ಆದರೆ ಬಡವನ ಮನೆಯಲ್ಲಿರೋ ಅಂಥ ನೈವೇದ್ಯನ ಆ ಬಡವ ಯಾವ ರೀತಿ ನೈವೇದ್ಯನ ದಿನ ಕೊಟ್ಟು ಸಂತೃಪ್ತಿ ಪಡಿಸ್ತಾ ಇರ್ತಾನೋ, ಆ ಮನೆಗೆ ಆ ದೇವತೆಗಳು ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಅವ್ರಿಗೆ ಏನು ಬೇಕೋ ಅದನ್ನು ಪ್ರತಿದಿನ ಕೊಡ್ತಾ ಇರ್ತಾರೆ. ಅದೇ ರೀತಿ ಶ್ರೀಮಂತನ ಮನೆಯಲ್ಲೂ ದೇವರುಗಳಿರ್ತಾರೆ, ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇರ್ತಾರೆ. ಆದರೆ ನಾನು ಹೇಳೋದೇನು ಅಂದರೆ, ಪ್ರತಿಯೊಂದು ಮನೆಯಲ್ಲೂ ಅವರದ್ದೇ ಆದಂಥ ದೇವತೆಗಳು ವಾಸ ಮಾಡ್ತಾ ಇರ್ತಾರೆ. ಅಂಥ ದೇವತೆಗಳಿಗೆ ನಾವು ಪ್ರತಿದಿನ ನಮ್ಮ ಮನೆಯಲ್ಲಿ ನೋಡಿ ಬೇಕಾದನ್ನು ನಾವು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಮನೆಯಲ್ಲಿರುವಂಥ ಪುಟ್ಟು ಅಡುಗೆಗಳು, ಪುಟ್ಟು ವಿಚಾರಗಳನ್ನ ಪುಟ್ಟು ರೀತಿಯಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡಿ ಮಹಾಲಕ್ಷ್ಮಿ ಅನುಗ್ರಹನ ಪಡ್ಕೊಬೋದು. ಅದರಲ್ಲೂ ಮುಖ್ಯವಾಗಿ ಈ ವೈಶಾಖ ಮಾಸದಲ್ಲಿ ಖಂಡಿತವಾಗ್ಲೂ ನೀವು ಕದಳಿ ರಸದ ಪಾಯಸನ ಖಂಡಿತವಾಗ್ಲೂ ಮಾಡಿ ಇಡಿ ದೇವರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ಕತೆ ಹೇಳ್ತಾ ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಸ್ನೇಹಿತರೆ ನೋಡಿ, ನಾಳೆ ದಿನ ನಾನು ನಿಮಗೆ ಈ ಪಾಯಸನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನೋಡಿ, ಇವತ್ತು ನನ್ನನ್ನು ನಾನು ಪರಿಚಯ ಮಾಡ್ಕೊಂಡಿದ್ದೀನಿ, ಮತ್ತು ಮಹಾಲಕ್ಷ್ಮಿ ಅನುಗ್ರಹದ್ದು ನಾನು ನಿಮಗೆ ಕತೆ ಹೇಳಿದ್ದೀನಿ. ಈ ಕತೆ ನಿಮಗೆ ಇಷ್ಟ ಆಯಿತಾ, ನಿಮ್ಗೆ ಏನು ಅನ್ನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ಸರಿನಾ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಯಾವುದೇ ಒಂದು ವಿಚಾರನ ನಾವು ತಿಳ್ಕೊಬೇಕು ಅಂದರೆ ಅದು ತುಂಬ ವಿಚಾರ ಮಾಡಿ ತಿಳ್ಕೊಬೇಕು ಅಂತ ಏನಿಲ್ಲ. ಯಾರಾದರೂ ನಮ್ಮ ಹಿರಿಯರು, ದೊಡ್ಡವರು, ಚಿಕ್ಕವರು, ಅಥವಾ ನಮ್ಮ ವಯಸ್ಸಿಗಿಂತ ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಯಾರೇ ಒಂದು ವಿಚಾರನ ತಿಳಿಸಿದಾಗ ನಾವು ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಂಡಾಗ ಅಥವಾ ತಿಳ್ಕೊಂಡಾಗ ಅದರಿಂದ ನಮಗೆ ಯಾವುದೇ ರೀತಿ ನಷ್ಟ ಆಗೋದಿಲ್ಲ. ಯಾಕಂದರೆ ನಾವು ಯಾವುದೇ ಒಂದನ್ನು ಮಾಡಬೇಕು ಅಂದರೆ ಪ್ರೀತಿಯಿಂದ ಮಾಡಿದಾಗ ಮಾತ್ರ ಅದಕ್ಕೆ ನಮಗೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ನೋಡಿ, ಯಾವುದೇ ಒಂದನ್ನು ನಾವು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ನಮಗೆ ಆ ಪ್ರೀತಿ ಸಿಗೋದಕ್ಕೆ ಕಾರಣ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಇನ್ನು ಮುಂದೆ ನಾನು ಇವಾಗ ಡೈಲಿ ಲಾಗ್ನ ನಾನು ಪ್ರಾರಂಭ ಮಾಡಿದ್ದೀನಿ ಅಂದಾಗ ನನಗೆ ಗೊತ್ತಿರೋಂಥ ಪುಟ್ಟ ವಿಚಾರಗಳನ್ನ ಮತ್ತು ನನ್ನ ಡೈಲಿ ಲಾಗಲ್ಲಿ ದಿನನಿತ್ಯದ ನನ್ನ ಚಟುವಟಿಕೆಗಳಲ್ಲಿ ನನಗೆ ಏನೇನು ಗೊತ್ತೋ ಆ ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಸರಿನಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಅಟ್ಲೀಸ್ಟ್ ಶೇರ್ ಮಾಡಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.